ಕನಸುಗಳಿಗೇನು ಎಷ್ಟು ಬೇಕಾದರೂ ಕಾಣಬಹುದು. ಕನಸಿನಲ್ಲಿ ಅರಮನೆ ಕೂಡ ಕಟ್ಟಬಹುದು. ಅದಕ್ಕೆ ರಾಜನೋ ರಾಣಿಯೋ ಆಗಿ ಮೆರೀಲೂಬಹುದು. ಆದರೆ ಆ ಕನಸನ್ನ ಸಾಕಾರ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಬಹಳ ದೊಡ್ಡ ವಿಷಯ. ನಾವು ಮುಂಬೈನಲ್ಲೋ ದೆಹಲಿಯಲ್ಲೋ ಬೆಂಗಳೂರಿನಲ್ಲೋ ಇಲ್ಲವೇ ಮತ್ಯಾವುದೋ ಮಹಾನಗರಿಯ ಗಲ್ಲಿಗಳಲ್ಲಿ ಒಂದು ಸುತ್ತು ಹಾಕಿದರೆ ಹಲವಾರು ಕನಸುಗಳ ಮೂಟೆ ಹೊತ್ತು ಬೀದಿ ಬೀದಿ ಅಲೆಯುವವರು ಸಾಕಷ್ಟು ಮಂದಿ ಸಿಗ್ತಾರೆ. ಅಂಥವರಲ್ಲಿ ಜಗತ್ತೇ ನಿಬ್ಬೆರಗಾಗುವಂತೆ ಬೆಳೆದು ನಿಲ್ಲುವವರು ಲಕ್ಷಕ್ಕೋ ಕೋಟಿಗೋ ಒಬ್ಬರು ಮಾತ್ರ. ಅಂಥ ಅಪರೂಪದವರಲ್ಲೊಬ್ಬರು ಸ್ಮೃತಿ ಇರಾನಿ. ಇವರ ಕಥೆ ಇದೆಯಲ್ಲ, ನಿಜಕ್ಕೂ ಸ್ಫೂರ್ತಿ ಕೊಡುವಂಥದ್ದು, ಆಶ್ಚರ್ಯ ಮೂಡಿಸುವಂಥದ್ದು. ಸಾಮಾನ್ಯವಾಗಿ ನಾವೆಲ್ಲ ನೋಡಿರುವಂತಹ ಈ ಕೇಂದ್ರದ ಮಾಜಿ ಸಚಿವೆ ತುಂಬಾ ಅಗ್ರೆಸಿವ್, ತುಂಬಾ ಕಾನ್ಫಿಡೆಂಟ್, ತುಂಬಾ ವಾಚಾಳಿ, ಜಾಣೆ, ಸಕ್ಸಸ್ಫುಲ್ ಅಂಡ್ ಕೆಲವರ ಪಾಲಿಗೆ ತುಂಬಾ ಆರೋಗ್ಯಂಟ್ ಕೂಡ. ಅಂಡ್ ಅವರು ಹೀಗಾಗೋದ್ರ ಹಿಂದಿನ ಕಥೆ ಯಾವ ಸಿನಿಮಾ ಕಥೆಗೂ ಕಡಿಮೆ ಇರದಷ್ಟು ರೋಚಕ and truly inspirational. And I was a 17-year-old kid who had just $200 in my pocket. So when you come from $200 in your pocket and when your first job is selling cosmetics on the streets of Delhi. ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೀಗೆ ಹೇಳಿದ್ರು ಸ್ಮೃತಿ. ಅದು ಬರೀ ತೋರಿಕೆಗೆ ಹೇಳಿದ್ದಲ್ಲ, ಯಾರದ್ದೋ ಅನುಕಂಪ ಅಥವಾ ಬೆರಗು ಗಿಟ್ಟಿಸೋದಕ್ಕೆ ಹೇಳಿದ್ದೂ ಅಲ್ಲ. ಅದೇ ಸಂದರ್ಶನದಲ್ಲಿ ಅವರೇ ಹೇಳಿದ ಹಾಗೆ ಅವರು ಯಾರದ್ದು ಮೆಚ್ಚುಗೆ ಅನುಕಂಪ ಬೆರಗಿಗೆ ಕಾಯುವವರೇ ಅಲ್ಲ. Yes, because I was too poor to seek validation. And by the time I became somebody, I didn't need anybody's validation. ಹಿಂದೆಂದೋ ಟಿವಿಯಲ್ಲಿ ಎಲ್ಲರ ಕನಸಿನ ಆದರ್ಶ ಸೊಸೆಯ ಹಾಗೆ ಬಂದು ಇಡೀ ದೇಶದಲ್ಲಿ ಆಹ್ಲಾದವನ್ನೆಬ್ಬಿಸಿದ್ದ ಸ್ಮೃತಿ ಇದೀಗ ಮತ್ತೆ ಅದೇ ಧಾರಾವಾಹಿಯನ್ನ ಮುಂದುವರಿಸಲು ಬಂದಿರೋದ್ರಿಂದ ಅವರ ಬಗ್ಗೆ ಮತ್ತೆ ಎಲ್ಲ ಕಡೆ ಕುತೂಹಲ ಕುಹಕಗಳು ಶುರುವಾಗಿದೆ. ಕ್ಯೋಂಕಿ ಸಾಸ್ ಭಿ ಕಭಿ ಬಹು ಥಿ ಧಾರಾವಾಹಿ ಮತ್ತೆ ಬರ್ತಾ ಇದೆ. ಮತ್ತೆ ಸ್ಮೃತಿ ಚಂದದ ಸೊಸೆಯೋ ಅತ್ತೆಯೋ ಆಗಿ ಮನೆ ಮನೆಗೂ ಪ್ರತಿನಿತ್ಯ ಬರಲು ಹೊರಟಿದ್ದಾರೆ. ದಿಸ್ ಇಸ್ ಫಿನಾಮಿನಲ್. ಆಲ್ಮೋಸ್ಟ್ 20 ವರ್ಷಗಳ ಬಳಿಕ ಮತ್ತೆ ಟಿವಿಗೆ ಬರೋದಂದ್ರೇನು, ಅದು ತನಗೆ ಒಂದು ಒಳ್ಳೆ ಹೆಸರನ್ನ ಕೊಟ್ಟಂತಹ ಅದೇ ಸೀರಿಯಲ್ನಲ್ಲಿ ಮತ್ತೆ ಅದೇ ತುಳಸಿಯ ಪಾತ್ರವನ್ನ ನಿರ್ವಹಿಸೋದಂದ್ರೇನು, ಇದು ಅನ್ಡೌಟೆಡ್ಲಿ ಮೋಸ್ಟ್ ಸೆನ್ಸೇಷನಲ್ ಕಮ್ ಬ್ಯಾಕ್. ಸ್ಮೃತಿ ಇರಾನಿ ಅವರು ಈಗಾಗಲೇ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿರೋದ್ರಿಂದ, ಅವರು ಯಶಸ್ವಿಯೂ ಆಗಿರೋದ್ರಿಂದ, ಹಾಗಾಗಿ ಈ ಗುಲ್ಲು ಸೊಲ್ಲು ಗುಸುಗುಸು ಎಲ್ಲ ಆ ಕಾರಣಕ್ಕಾಗಿ ನಾವು ಸ್ಮೃತಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೊರಟಿದ್ದು. ಒಂದು ಕಾಲದಲ್ಲಿ ದೆಹಲಿಯ ಬೀದಿ ಬೀದಿಗಳಲ್ಲಿ ಸೌಂದರ್ಯ ವರ್ಧಕಗಳನ್ನ ಮಾರ್ತಾ ಇದ್ದ ಹುಡುಗಿ ಸ್ಮೃತಿ ಇರಾನಿ. ಆ ಕೆಲಸಕ್ಕೆ ಕೈ ಹಚ್ಚುವ ಮುನ್ನ ಅವರೇ ಹೇಳಿಕೊಂಡಿರೋ ಹಾಗೆ ಅವರ ಜೇಬಿನಲ್ಲಿದ್ದಿದ್ದು ಬರೀ $200. ಬಟ್ ವಿಧಿ ಅವರಿಗಾಗಿ ಬೇರೊಂದೇ ಭಾಗ್ಯದ ಬಾಗಿಲನ್ನೇ ತೆರೆದಿಟ್ಕೊಂಡು ಕೂತಿತ್ತು. ದೆಹಲಿಯಲ್ಲಿ ಬೀದಿಯಲ್ಲಿ ಕಾಸ್ಮೆಟಿಕ್ಸ್ ಮಾರುತ್ತಿದ್ದ ಸ್ಮೃತಿ ಸೌಂದರ್ಯ ವರ್ಧಕ ಮಾರುತ್ತಿದ್ದಾಕೆ ಸೌಂದರ್ಯ ಸ್ಪರ್ಧೆಗೆ ಎಂಟ್ರಿ. ಸ್ಮೃತಿ ಇರಾನಿ ಅವರು ನಟಿಯಾಗಿ, ರಾಜಕಾರಣಿಯಾಗಿ, ಗಾಂಧಿ ಕುಟುಂಬದ ಚಿರ ಯುವರಾಜನನ್ನೇ ಸೋಲಿಸಿದ ದಿಟ್ಟ ನಾಯಕಿಯಾಗಿ ಎಲ್ರಿಗೂ ಗೊತ್ತು, ಎಲ್ಲರಿಗೂ ಚಿರಪರಿಚಿತರು. ಬಟ್ ಆಗ ಆ 90ರ ದಶಕದಲ್ಲಿ ಶಿ ವಾಸ್ ಆನ್ ಅನ್ನೋನ್ ಸೇಲ್ಸ್ ಗರ್ಲ್. ಅವತ್ತು ದುಡಿದರಷ್ಟೇ ಅವತ್ತಿನ ದಿನ ಊಟ, ಅಂತಹ ಕಷ್ಟದ ದಿನಗಳದು. ಬಟ್ ಅದು ಟೆಂಪರರಿ ಅಷ್ಟೇ. ಕಂಡವರ ಸೌಂದರ್ಯವನ್ನ ಹೆಚ್ಚಿಸೋದಕ್ಕಾಗಿ ಸೌಂದರ್ಯವರ್ಧಕ ಮಾಡ್ತಿದ್ದ ಸ್ಮೃತಿಯ ಮನಸ್ಸಿನಲ್ಲಿ ಸೌಂದರ್ಯ ಸ್ಪರ್ಧೆಯ ಕನಸು ಬಿತ್ತಿದವಳು ಆಕೆಯ ಸ್ನೇಹಿತೆ. ಕಡು ಬಡತನದಲ್ಲಿದ್ರೂ ಸ್ಮೃತಿಗೆ ಆತ್ಮವಿಶ್ವಾಸಕ್ಕೇನು ಕೊರತೆ ಇರಲಿಲ್ಲ. ಸ್ನೇಹಿತೆ ಹೇಳಿದಂತೆ ಮಿಸ್ ಇಂಡಿಯಾ ಸ್ಪರ್ಧೆಗೆ ಫೋಟೋ ಕಳಿಸಿಯೇ ಬಿಟ್ರು. ಅದು ಮನೆಯವರಿಗ್ಯಾರಿಗೂ ಗೊತ್ತಿಲ್ಲದಂತೆ. ಅಷ್ಟೇ, ಮುಂದಿನದ್ದೆಲ್ಲ ಮಾಯಾಜಾಲ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಕಥೆ ಇದೆ, ಕೇಳಿಸ್ಕೊಂಡ್ಬಿಡಿ. ಮನೆ ಬಿಟ್ಟು ಬಂದು ಮದುವೆಯಾಗಿದ್ದ ಸ್ಮೃತಿ ಪೋಷಕರು ಹಸುಗಳ ಸಗಣಿ ಎತ್ತುತ್ತಿದ್ದ ಸ್ಮೃತಿ ಇರಾನಿ ತಂದೆ. ಸ್ಮೃತಿ ಅವರ ತಂದೆ ಅಜಯ್ ಕುಮಾರ್ ಮಲ್ಹೋತ್ರಾ ಒಬ್ಬ ಪಂಜಾಬಿ. ಅವರು ಮದುವೆಯಾಗಿದ್ದು ಬೆಂಗಾಲಿ ಹುಡುಗಿನ.
ಇಬ್ರು ಕೂಡ ತಮ್ಮ ಮನೆಯವರ ವಿರೋಧವನ್ನ ಕಟ್ಕೊಂಡು ಓಡಿ ಹೋಗಿ ಮದುವೆ ಆಗ್ತಾರೆ. ಬಟ್ ಬದುಕು ಮದುವೆಯಷ್ಟು ಸಲೀಸಲ್ವಲ್ಲ. ಇದು ಗೊತ್ತಾಗಿದ್ದು ಅವರಿಗೆ ಮದುವೆ ಆದ್ಮೇಲೇನೆ. ದಕ್ಷಿಣ ದೆಹಲಿಯ ಗಲ್ಲಿಯೊಂದರ ಬಾಡಿಗೆ ಮನೆಯಲ್ಲಿ ಶುರುವಾಗುತ್ತೆ ಅವರ ಬದುಕು. ಸ್ಮೃತಿ ತಂದೆ ಮಲ್ಹೋತ್ರಾ ಅವರು ಮೊದಲಿಗೆ ಅಕ್ಷರಶಃ ದನ ಕಾಯುವ, ಸಗಣಿ ಬಾಚುವ ಕೆಲಸ ಶುರು ಮಾಡ್ಕೊಳ್ತಾರೆ. ಆಮೇಲೆ ಕೊರಿಯರ್ ಕೆಲಸ. ಕಡು ಬಡತನದಲ್ಲೇ ಮನೆಯಲ್ಲಿ ಅವರ ಪತ್ನಿಗೆ 1976 ಮಾರ್ಚ್ 23ರಂದು ಸ್ಮೃತಿ ಇರಾನಿಯ ಡೆಲಿವರಿ. ಆಮೇಲೆ ಇನ್ನಿಬ್ರು ಹೆಣ್ಮಕ್ಳು. ಮನೆಗೆ ದೊಡ್ಡ ಮಗಳಾಗಿದ್ರಿಂದ ಸಹಜವಾಗಿ ಸ್ಮೃತಿ ಹೆಗಲಿಗೆ ಕುಟುಂಬ ನಿರ್ವಹಣೆಯ ಭಾರ. 10ನೇ ಕ್ಲಾಸ್ನಲ್ಲಿದ್ದಾಗಲೇ ಸಣ್ಣ ಸಣ್ಣ ಕೆಲಸ ಮಾಡುವ ಅನಿವಾರ್ಯತೆ ಬಂದಾಗಲೂ ಓದಬೇಕೆಂಬ ಹಠ ಬಿಡಲಿಲ್ಲ ಸ್ಮೃತಿ. 10, 12 ಎರಡರಲ್ಲೂ ಫಸ್ಟ್ ಕ್ಲಾಸ್. ಆದ್ರೇನಂತೆ ಮುಂದಿನ ಬದುಕಿಗೆ ಅಡ್ಡಿ ಬಂದಿದ್ದು ಬಡತನವೆಂಬ ಕಂದಕ. ಆಗ ಶುರುವಾಗಿದ್ದೆ ದೆಹಲಿಯ ಬೀದಿ ಬೀದಿಗಳಲ್ಲಿ ಕಾಸ್ಮೆಟಿಕ್ಸ್ ಮಾರುವಂತಹ ಕೆಲಸ. ಮಿಸ್ ಇಂಡಿಯಾ ಸ್ಪರ್ಧೆ ಸ್ಮೃತಿ ಜೀವನದ ಮೊದಲ ರೋಮಾಂಚಕ ಟರ್ನಿಂಗ್ ಪಾಯಿಂಟ್. ಮೊದಲ ಹಂತದಲ್ಲೇ ಸ್ಮೃತಿ ಇರಾನಿ ಆಯ್ಕೆ. ಮಿಸ್ ಇಂಡಿಯಾ ಆಗುವ ಕನಸಿಗೆ ರೆಕ್ಕೆ. ಸೆಲೆಕ್ಟ್ ಆದ್ರೂ ಆಗಬಹುದು, ನನ್ಗೇನ್ ಕೊರತೆ ಇದೆ ಅನ್ನುವಂತಹ ಕಾನ್ಫಿಡೆನ್ಸ್ ನಲ್ಲೇ ಒಂದ್ ಕೈ ನೋಡೇ ಬಿಡೋಣ ಅಂತ ಹೇಳಿ ಮಿಸ್ ಇಂಡಿಯಾ ಸ್ಪರ್ಧೆಗೆ ಸ್ಮೃತಿ ಇರಾನಿ ಫೋಟೋ ಕಳಿಸಿದ್ರು. ಇವರ ಕಾನ್ಫಿಡೆನ್ಸ್ ಕೈ ಕೊಡ್ಲಿಲ್ಲ. ಮೊದಲ ರೌಂಡ್ ನಲ್ಲಿ ಸೆಲೆಕ್ಟ್ ಆಗೇ ಬಿಟ್ರು ಸ್ಮೃತಿ. ಆದ್ರೆ ಮುಂದಿನ ರೌಂಡ್ಗೆ ಹೋಗೋದಕ್ಕೆ ಇವರಿಗೆ ಅಡ್ಡ ಬಂದಿದ್ದು ಮತ್ತದೇ ಬಡತನದ ಕಂದಕ. ಸೆಕೆಂಡ್ ರೌಂಡ್ ಇದ್ದಿದ್ದು ಮುಂಬೈನಲ್ಲಿ. ಅಲ್ಲಿಗೆ ಹೋಗೋದಕ್ಕೆ ದುಡ್ಡು ಬೇಕಲ್ವಾ? 2 ಲಕ್ಷ ಸಾಲ ಕೊಡಿಸಿ ನಾನೇ ತೀರಿಸ್ತೇನೆ ಅಂತ ಅಪ್ಪ ಅಮ್ಮನಿದ್ರು ಹಠ ಹಿಡಿದು ಕೂತ್ರು ಸ್ಮೃತಿ. ಮಗಳ ಹಠಕ್ಕೆ ಮಣಿಯದ ಅಪ್ಪ ಯಾರಿದ್ದಾರು? 2 ಲಕ್ಷ ಎಲ್ಲಿಂದಲೋ ಸಾಲ ತಂದು ಮಗಳ ಕೈಗಿಟ್ರು ಮಲ್ಹೋತ್ರಾ. ಕನಸುಗಳ ಬುತ್ತಿ ಮತ್ತು 2 ಲಕ್ಷ ರೂಪಾಯಿ ಇಟ್ಕೊಂಡು ಮುಂಬೈ ತಲುಪಿದ್ರು ಸ್ಮೃತಿ. ಯಾವುದೇ ರೀತಿ ಪ್ರೊಫೆಷನಲ್ ಟ್ರೈನಿಂಗೇ ಇಲ್ಲದೆ ಜಗಮಗಿಸುವ ವೇದಿಕೆಗೆ ಬಂದು ಏರಿದ್ದಂತಹ ಆ ಹುಡುಗಿಯ ಕೈ ಹಿಡಿದಿದ್ದೆ ಆಕೆಯ ಕಾನ್ಫಿಡೆನ್ಸ್. ಎಷ್ಟರ ಮಟ್ಟಿಗಂದ್ರೆ ತನಗಿಂತಲೂ ಸುರಸುಂದರಿಯರ ಹಾಗಿದ್ದ ಎದುರಾಳಿಗಳನ್ನ ಹಿಂದಕ್ಕೆ ಹಾಕಿ ಹಲವು ಹಂತಗಳನ್ನ ದಾಟಿ ಕೊನೆಯ 5 ಸ್ಪರ್ಧಿಗಳ ಕೊನೆಯ ಹಂತಕ್ಕೂ ತಲುಪಿಬಿಟ್ರು ಸ್ಮೃತಿ. ಅಫ್ಕೋರ್ಸ್ ಫೈನಲ್ನಲ್ಲಿ ಸ್ಮೃತಿ ಗೆಲ್ಲಿಲ್ಲ, ಮಿಸ್ ಇಂಡಿಯಾ ಕಿರೀಟಕ್ಕೆ ತಲೆಯೊಡ್ಲಿಲ್ಲ. ಆದರೆ ಅಲ್ಲಿಯವರೆಗೂ ಹೋಗಿದ್ದೇ ಒಂದು ದೊಡ್ಡ ಸಾಧನೆಯಲ್ವೇ? ಅದನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮಾಡೆಲ್ ಜಗತ್ತಿಗೆ ಹೋಗುವಂತಹ ನಿರ್ಧಾರ ಸ್ಮೃತಿಯವರ ಮನಸ್ಸಿನಲ್ಲಿ ಅದಾಗಲೇ ಮೂಡಿಬಿಟ್ಟಿರುತ್ತೆ. ತಂದೆ ಬೇಡ ಅಂದ್ರೂ ಮುಂಬೈನಲ್ಲೇ ಉಳಿಯುವಂತಹ ಸ್ಮೃತಿ ಅವಕಾಶಗಳಿಗಾಗಿ ಅಲಿದಾಡಿದ್ದಕ್ಕೆ ಹೊಟ್ಟೆ ಪಾಡಿಗಾಗಿ ಪಟ್ಟ ಪಡಿಪಾಟಲುಗಳಿಗೆ ಲೆಕ್ಕವೇ ಇಲ್ಲ. ಏರ್ ಹಾಸ್ಟೆಸ್ ಕೆಲಸ ದಕ್ಕಲಿಲ್ಲ. ಮೆಕ್ಡಾನಲ್ಡ್ಸ್ ನಲ್ಲಿ ಟೇಬಲ್ ಒರೆಸುವ ಕೆಲಸ ತುಂಬಾ ದಿನ ನಡೆಯಲಿಲ್ಲ. ಸ್ಯಾನಿಟರಿ ನ್ಯಾಪ್ಕಿನ್ ಜಾಹೀರಾತಿನ ಮೂಲಕ ಬದುಕಿನಲ್ಲಿ ತಿರುವು. ಏರ್ ಹಾಸ್ಟೆಸ್ ಆಗೋಣ ಅಂದ್ಕೊಂಡಿದ್ದ ಸ್ಮೃತಿಗೆ ಜೆಟ್ ಏರ್ವೇಸ್ ಬಾಗ್ಲು ತೆಗೀಲಿಲ್ಲ. ಆ ಕಡೆ ಮಾಡೆಲಿಂಗ್ ಜಗತ್ತು ಸತಾಯಿಸ್ತಾನೆ ಇತ್ತಲ್ವಾ. ಹಾಗಾಗಿ ಸ್ಮೃತಿ ವಿಧಿ ಇಲ್ಲದೆ ಮುಂಬೈನ ಬಾಂದ್ರಾದಲ್ಲಿದ್ದ ಮೆಕ್ಡಾನಲ್ಡ್ಸ್ ಅಂಗಡಿಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅದು ಟೇಬಲ್ ಚೇರ್ಗಳನ್ನ ಒರೆಸೋದ್ರಿಂದ ಹಿಡಿದು ಆರ್ಡರ್ಗಳನ್ನ ಸಪ್ಲೈ ಮಾಡುವಂತಹ ಎಲ್ಲವನ್ನ ಒಳಗೊಂಡ ಆಲ್ರೌಂಡರ್ ಕೆಲಸ. ಹಾಗಂತ ನಿರಾಶರಾಗಿ ಮಾಡೆಲಿಂಗ್ ಸ್ಟುಡಿಯೋಗಳಿಗೆ ಅಲಿಯೋದನ್ನ ಬಿಡ್ಲಿಲ್ಲ ಸ್ಮೃತಿ. ಅಂತೂ ಇಂತೂ ಕೊನೆಗೂ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಜಾಹೀರಾತಿನ ಅವಕಾಶ ಬಂದೇ ಬಿಟ್ಟಾಗ ಅದು ಸ್ಮೃತಿ ಬದುಕಿನ ಇನ್ನೊಂದು ಎಕ್ಸೈಟಿಂಗ್ ಟರ್ನಿಂಗ್ ಪಾಯಿಂಟ್. ಅವಕಾಶಗಳ ದಿಡ್ಡಿ ಬಾಗಿಲು ತೆಗೆದ ಜಾಹೀರಾತು ಅದು. ಅದರ ಹಿಂದೆಯೇ ಬಂದಿದ್ದು 2 ಸಿನಿಮಾ ಕಾರ್ಯಕ್ರಮಗಳಿಗೆ ಆಂಕರಿಂಗ್ ಮಾಡುವ ಚಾನ್ಸ್. ಅದರಿಂದ ಕೆಲ ಸಿನಿಮಾ ಜನರ ಪರಿಚಯ. ಹಾಗೆ ಪರಿಚಯವಾದವರೇ ಶೋಭಾ ಕಪೂರ್. ಸ್ಮೃತಿ ಇರಾನಿಯವರ ಪ್ರತಿಭೆ ಹಾಗೂ ಕಾನ್ಫಿಡೆನ್ಸ್ ನೋಡಿ ಬೆರಗಾದ ಅವರು ಸ್ಮೃತಿಯವರನ್ನ ತಮ್ಮ ಮಗಳು ಏಕ್ತಾ ಕಪೂರ್ಗೆ ಪರಿಚಯ ಮಾಡಿಟ್ಟ ದಿನ ಸ್ಮೃತಿ ಜೀವನದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್. ಆಮೇಲಿನದ್ದು ಇತಿಹಾಸ. 2000 ಜುಲೈ 3ಕ್ಕೆ ಏಕ್ತಾ ಅವರ ಕ್ಯೂಕಿ ಸಾಸ್ ಭಿ ಕಬಿ ಬಹು ಥಿ ಅನ್ನುವಂತಹ ಒಂದು ಧಾರಾವಾಹಿ ಬಂದಿದ್ದು. ಅದರಲ್ಲಿ ಸ್ಮೃತಿ ಅವರು ತುಳಸಿಯ ಪಾತ್ರವನ್ನ ನಿರ್ವಹಿಸ್ತಾರೆ. ಆ ಧಾರಾವಾಹಿಯಲ್ಲಿ ಸ್ಮೃತಿ ಅವರ ತುಳಸಿ ಪಾತ್ರ ಎಂತಹ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ಸ್ಮೃತಿ ಇಡೀ ಇಂಡಿಯಾಗೆ ಡಾರ್ಲಿಂಗ್ ಆಗಿ ಹೋಗ್ತಾರೆ. ಸತತವಾಗಿ 8 ವರ್ಷಗಳ ಕಾಲ ನಡೆದಂತಹ ಸೀರಿಯಲ್ ಅದು. ಸ್ಮೃತಿ ಅವರಿಗೆ 5 ಸಲ
ಇಂಡಿಯನ್ ಟೆಲಿವಿಷನ್ ಅವಾರ್ಡ್ ಅನ್ನ ತಂದುಕೊಟ್ಟಂತಹ ಸೀರಿಯಲ್ ಅದು. ಸ್ವಂತ ನಿರ್ಮಾಣ ಸಂಸ್ಥೆ ಶುರು ಮಾಡಿದ ಸ್ಮೃತಿ ಇರಾನಿ. ಆಮೇಲಿನದ್ದೆಲ್ಲ ಹ್ಯಾಪಿ ಸ್ಟೋರಿ. ಸಂಪತ್ತು, ಖ್ಯಾತಿ, ಸ್ಟಾರ್ಗಿರಿ ಎಲ್ಲವೂ ಬಂದ ಮೇಲೆ ಸಹಜವಾಗಿಯೇ ಎಲ್ಲರಂತೆ ಸ್ಮೃತಿ ಕೂಡ ಒಂದು ದೊಡ್ಡ ಸೀರಿಯಲ್ ನಿರ್ಮಾಣ ಸಂಸ್ಥೆ ಶುರು ಮಾಡಿಕೊಂಡ್ರು. ಹಲವಾರು ಟಿವಿ ಸೀರಿಯಲ್ಗಳ ನಿರ್ಮಾಣ ಮಾಡಿದ್ರು. ಆ ನಡುವೆ ತಮ್ಮ ಬಾಲ್ಯದ ಗೆಳೆಯ ಜುಬೇನ್ ಇರಾನಿ ಎಂಬ ಪಾರ್ಸಿಯನ್ನ ಮದುವೆಯಾಗಿ ಸ್ಮೃತಿ ಇರಾನಿ ಅಂತಾದ್ರು. ಜೋಹರ್ ಅನ್ನುವ ಮಗ ಹಾಗೂ ಜೋಯಿಶ್ ಅನ್ನುವ ಮಗಳಿಗೆ ತಾಯಿಯಾದ್ರು. ಕೆಲಸದ ಅನಿವಾರ್ಯತೆ ಮತ್ತು ತಮ್ಮದೇ ಆಸಕ್ತಿಯಿಂದಾಗಿ ಹಿಂದಿ ಜೊತೆ ಬಂಗಾಳಿ, ಪಂಜಾಬಿ, ಅಸ್ಸಾಮಿ, ಮರಾಠಿ ಮತ್ತು ಇಂಗ್ಲಿಷ್ ಈ 6 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುವ ಪ್ರಾವೀಣ್ಯತೆಯನ್ನು ಪಡ್ಕೊಂಡ್ರು. ಕಿತ್ತು ತಿನ್ನುವಂತಹ ಬಡತನ, ಹತಾಶೆ, ನಿರಾಶೆ, ನೋವು, ಸಂಕಟ, ಹೋರಾಟ, ಸ್ಟಾರ್ ಸ್ಟೇಟಸ್, ಸ್ವಂತ ನಿರ್ಮಾಣ ಸಂಸ್ಥೆ ಇದೆಲ್ಲವನ್ನ ವಯಸ್ಸು 25 ದಾಟೋದಕ್ಕೂ ಮೊದಲು ಅನುಭವಿಸಿದವರು ಸ್ಮೃತಿ ಇರಾನಿ. ಹಾಗಾಗಿ 25 ವರ್ಷ ದಾಟೋದಕ್ಕೂ ಮೊದಲೇ ಎಲ್ಲವನ್ನ ಅನುಭವಿಸಿರೋದ್ರಿಂದ ಈಗ ನಾನು ಎಷ್ಟೇ ಕಷ್ಟದ ಹೊಣೆಗಾರಿಕೆಯನ್ನಾದರೂ ನಿಭಾಯಿಸಬಲ್ಲೆ ಅಂತ ಅವರು ಹೇಳುವಂತಹ ಮಾತುಗಳಲ್ಲಿ ಯಾವುದೇ ರೀತಿ ಉತ್ಪ್ರೇಕ್ಷೆ ಕಾಣಲ್ಲ. ಅದು ಉತ್ಪ್ರೇಕ್ಷೆ ಅನ್ಸೋದಿಲ್ಲ. ರಾಜಕೀಯದಲ್ಲೂ ಚಾಂಪಿಯನ್ ಆದ ಸ್ಮೃತಿ ಇರಾನಿ ಘಟಾನುಘಟಿಗಳ ವಿರುದ್ಧವೇ ಸ್ಪರ್ಧಿಸಿದ್ದ ದಿಟ್ಟ ನಾಯಕಿ. ಜನಪ್ರಿಯತೆ ಬಂದ ಮೇಲೆ ರಾಜಕೀಯದ ಅಂಗಳ ದೂರವೇನಲ್ಲ. ಸ್ಮೃತಿ ಅವರಿಗೂ ಆಗಿದ್ದು ಅದೇ. ಅಷ್ಟಕ್ಕೂ ಅವರಿಗೆ ರಾಜಕೀಯ ಹಾಗೂ ಸಮಾಜ ಸೇವೆ ಹೊಸದೇನೂ ಆಗಿರಲಿಲ್ಲ. ಯಾಕಂದ್ರೆ ಅವರ ತಾತ ಅದಾಗಲೇ RSSನಲ್ಲಿ ಕೆಲಸ ಮಾಡಿದ್ದವರು. ತಾಯಿ ಕೂಡ ಜನಸಂಘದಲ್ಲಿ ಕಾರ್ಯಕರ್ತೆಯಾಗಿದ್ದವರು. ಸ್ಮೃತಿಯು ಚಿಕ್ಕ ವಯಸ್ಸಿನಲ್ಲಿ RSSನಲ್ಲಿ ಬೆಳೆದಿದ್ದವರು. ಹಾಗಾಗಿ ರಾಜಕೀಯಕ್ಕೆ ಧುಮುಕಬೇಕು ಅಂತಂದುಕೊಂಡಾಗ ಅವರು ಮೊದಲು ಕದ ತಟ್ಟಿದ್ದೇ BJP ಕಚೇರಿಯದ್ದು. 2003ರಲ್ಲಿ ಅಧಿಕೃತವಾಗಿ BJP ಸೇರಿಕೊಂಡ ಮೇಲೆ ದೆಹಲಿಯ ಚಾಂದಿನಿ ಚೌಕ್ನಲ್ಲಿ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ವಿರುದ್ಧ 2004ರ ಚುನಾವಣೆಯಲ್ಲಿ ಕಣಕ್ಕಿಳಿದಿದ್ರಿಂದ ಹಿಡಿದು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ 2019ರಲ್ಲಿ ಗೆಲ್ಲುವ ತನಕವೂ ಅವರದ್ದು ಪೊಲಿಟಿಕಲ್ ನಾಗಾಲೋಟ. ಅವರ ರಾಜಕೀಯ ಬದುಕಿನ ಬಗ್ಗೆ ಹೆಚ್ಚು ಹೇಳೋ ಅಗತ್ಯ ಏನಿಲ್ಲ. ಯಾಕಂದ್ರೆ ಅವರ ಹರಿತವಾದ ಮಾತು, ಸ್ಪಷ್ಟವಾದ ನಿಲುವು, ಅವರ ನೇರ ನುಡಿ, ಅವರ ಹಾರ್ಡ್ ವರ್ಕ್ ಇದೆಲ್ಲ ಅವರನ್ನ ಕೇಂದ್ರ ಸಚಿವೆಯ ಸ್ಥಾನದವರೆಗೂ ಕರೆದುಕೊಂಡು ಹೋಗಿತ್ತು. ಆಮೇಲೆ ಕಳೆದ ವರ್ಷದ ಚುನಾವಣೆಯಲ್ಲಿ ಯಾವ್ಯಾವುದೋ ಕಾರಣಗಳಿಂದಾಗಿ ಅಮೇಥಿಯಲ್ಲಿ ಸೋತ್ರು. ಪಕ್ಷದ ಲೀಡರ್ಗಳ ಅಭಿಮಾನ, ಮೆಚ್ಚುಗೆ, ವಿಶ್ವಾಸವನ್ನ ಕಳೆದುಕೊಳ್ಳದೆ ಮುಂದುವರೆದಿರೋದು ಎಲ್ಲರಿಗೂ ಗೊತ್ತಿರುವಂತಹ ಕಥೆ. ಅದಕ್ಕೂ ಮುಂಚಿನ ಅವರ ಹೋರಾಟದ ಕಥೆ ಇದೆಯಲ್ಲ, ಅದನ್ನ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ಕಥೆ. ವೆರಿ ಇನ್ಸ್ಪಿರೇಷನಲ್. ಈಗ ಮತ್ತೆ ತುಳಸಿಯಾಗಿ ನಮ್ಮ ಮನೆಗೆ ಬರ್ತಿದ್ದಾರೆ. ನನ್ನ ಪ್ರಕಾರ ಇದು ಇವರ ಇನ್ನೊಂದು ಹೋರಾಟದ ಆರಂಭ. ಲೆಟ್ಸ್ ಕೀಪ್ ವಾಚಿಂಗ್. ನಮಸ್ಕಾರ.